ತರ ಈಗ ನಾವು ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಮತ್ತೆ ಬಿಟ್ಕಾಯಿನ್ ಮತ್ತೆ US ಗೋಲ್ಡ್ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ನಾಳೆಗೆ ಅಂತ ಸ್ವಲ್ಪ ನೋಡುವ. ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೇವೆ. ಸೊ ಇನ್ನೂ ಸಹ ನಾವು ಇದೇನು ಎಕ್ಸ್ ಅಂತ ಮಾರ್ಕ್ ಮಾಡಿದೀವಿ ಅದು ಬ್ರೇಕ್ ಆಗಿ ಮೇಲ್ಗಡೆ ಹೋಗೇ ಇಲ್ಲ. ಓಕೆ, ಸೊ ಇನ್ನೂ ಸಹ ನಾವು ಮಾರ್ಕೆಟ್ ನ ಇಂಪಲ್ಸ್ ಅಲ್ಲಿ ಎಂಟರ್ ಆಗಿದೆ. ಇನ್ನೇನು ಫಾಸ್ಟ್ ಆಗಿ ಮೇಲ್ಗಡೆ ಮೂವ್ ಆಗುತ್ತೆ ಅಂತ ಇನ್ನೂ ಸಹ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇವತ್ತಿನವರೆಗೂ ಸಹ ನಂದು ಡೆಸ್ಟಿನೇಷನ್, ನಾನು ಪ್ಲಾನ್ ಮಾಡೋ ಡೆಸ್ಟಿನೇಷನ್ 38.2%. ನಾನು ಇನ್ನೂ ಆದ್ರೂ ಅದನ್ನೇ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇದು ಒಂದ್ ಸ್ವಲ್ಪ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ನ ಸ್ವಲ್ಪ ಕೌಂಟಿಂಗ್ ನ ಸ್ವಲ್ಪ ಚೇಂಜ್ ಮಾಡಿ ನೋಡುವ. ನಿನ್ನೆವರೆಗಂತೂ ನಾವು ಇದನ್ನೇ ಕೌಂಟಿಂಗ್ ನೋಡಿದೀವಿ. ಇವತ್ತೊಂದು ಸ್ವಲ್ಪ ಬೇರೆ ಆಪ್ಷನ್ಸ್ ಥಿಂಕ್ ಮಾಡುವ. ಓಕೆ, ಸೊ ನಾನು ಇದೆಲ್ಲವೂ ಡಿಲೀಟ್ ಮಾಡ್ತೇನೆ ಈಗ. ಸೊ ಡಬ್ಲ್ಯೂ ಇದು ಎಕ್ಸ್, ಇದು ವಾಯು, ಇದು ಎಕ್ಸ್ ಆಗಿದೆ ಅಂತ ತಿಳ್ಕೊಳ್ಳಿ ಈಗ. ಓಕೆ, ಸೊ ಇದು ಜಡ್ ಮೂವ್ಮೆಂಟ್ ಒಂದ್ ಪೆಂಡಿಂಗ್ ಇದೆ ಈಗ. ಸೊ ಜಡ್ ಮೂವ್ಮೆಂಟ್ ಒಂದ್ ಪೆಂಡಿಂಗ್ ಇರೋದ್ರಿಂದ ಸೊ ನಾನು ಸಿಂಪಲ್ ಆಗಿ ಇದನ್ನ ಎ, ಬಿ ಮತ್ತೆ ಸಿ ಅಂತ ಕನ್ಸಿಡರ್ ಮಾಡುವ. ಓಕೆ, ಇದು 0, ಇದನ್ನ ಎ, ಇದನ್ನ ಬಿ, ಇದನ್ನ ಸಿ ಅಂತ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡುವ ಈಗ. ಓಕೆ, ತುಂಬಾ ಕಾಂಪ್ಲಿಕೇಟ್ ಬೇಡ. ಸೊ ಇದು ಎ ಅಂತ ಕನ್ಸಿಡರ್ ಮಾಡಿ, ಇದನ್ನ ನೀವು ಬಿ ಅಂತ ಕನ್ಸಿಡರ್ ಮಾಡ್ತಿದ್ರೆ ಮ್ಯಾಕ್ಸಿಮಮ್ ಬಿದು 1% ವರೆಗೂ ಹೋಗ್ಬೇಕು. ಓಕೆ, ಸೊ ಇದನ್ನೇ ಒಂದ್ ಸ್ವಲ್ಪ ನಾನು ಯಾಕೆ ಈ ತರ ಕೌಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಕೌಂಟಿಂಗು ನಿಮ್ದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಫಾರ್ಮ್ ಆದಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಲೈವ್ ಅಲ್ಲಿ ನೀವು ಕೌಂಟಿಂಗ್ ಮಾಡೋದು ತುಂಬಾ ಟಫ್, ಜಡ್ಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಓಕೆ, ಸೊ ನಾನೀಗ ಇದನ್ನ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಎ ಎಷ್ಟು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇದೆ ಅಂದ್ರೆ ನಂಬರ್ ಆಫ್ ಕ್ಯಾಂಡಲ್ಸ್ ಎಷ್ಟಿದಾವೆ? 48 ಇದೆ. ಓಕೆ, ಇದನ್ನು ಸಹ ಹೆಚ್ಚು ಕಡಿಮೆ ಆಗಿದೆ ಈಗ ಇವತ್ತಿಗೆ. ಓಕೆ, 48 ಮುಗಿದಿದೆ ಈಗ. ಒಂದ್ ಕ್ಯಾಂಡಲ್ ಆ ಕಡೆ ಈ ಕಡೆ. ಓಕೆ ಓಕೆ, ಸೊ ನಾನೀಗ ಒಂದ್ ಟೈಮ್ ಬೀಯಿಂಗ್ ಕ್ಯಾಂಡಲ್ ಮುಗಿದಿದೆ ಅಂತ ಕನ್ಸಿಡರ್ ಮಾಡ್ತೀನಿ ಇಲ್ಲಿಗೆ. ಓಕೆ, ಸೊ ಇದು 48 ಆಗ್ಬೋದು, ಇಲ್ಲ ನಿಮ್ಗೆ ನಾಳೆಗೆ ಇದೇ ಇದರಲ್ಲಿ ಸೊ ನಿಮ್ಗೆ 100 ಹೋಗ್ಬೋದು. ಇದೇ ರೇಂಜ್ ಅಲ್ಲಿ ನಿಮ್ಗೆ ಇಲ್ಲಿನೇ ಒಂದು ರೇಂಜ್ ಬೌಂಡರಿ ಮೂವ್ ಆಗ್ಬೋದು. ಓಕೆ, ಸೊ ಇಷ್ಟು ಕ್ಯಾಂಡಲ್ ಮುಗಿಯೋವರೆಗೂ ಒಂದು ರೇಂಜ್ ಬೌಂಡರಿನೂ ಮೂವ್ ಆಗ್ಬೋದು, ಒಂದು ಆಪ್ಷನ್. ಇಲ್ಲ ಇಲ್ಲಿಗೆನೆ ಬಿ ಮುಗಿದಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ನಾನೀಗ ಇದನ್ನ ಡಿಲೀಟ್ ಮಾಡ್ತೇನೆ. ಓಕೆ, ಬಿ ಮ್ಯಾಕ್ಸಿಮಮ್ ಎಷ್ಟು ಪರ್ಸೆಂಟ್ ವರೆಗೂ ಹೋಗ್ಬೇಕು? 1%. ನಿಮ್ಗೆ ನಾಳೆಗೆ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಹೋಗ್ಬೋದು. ಓಕೆ, ಇಲ್ಲಿವರೆಗೂ ಹೋಗೋದು ಒಂದ್ ವೇಳೆ ಹೋದ್ರೆ ಇದು ನಿಮ್ಗೆ ಎಕ್ಸ್ ಬ್ರೇಕ್ ಆಗಿಬಿಡುತ್ತೆ. ಇದು ಎಕ್ಸ್ ಬ್ರೇಕ್ ಆದ್ರೆ ಈ ಸ್ಟಡಿ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಓಕೆ, ಸೊ ನನ್ಗೆ ಅನ್ಸಿದ ಪ್ರಕಾರ ಇದು ಮ್ಯಾಕ್ಸಿಮಮ್ 100% ವರೆಗೆ ಹೋಗುತ್ತೆ. 1% ಏನು ಹೋಗ್ಲಿಕ್ಕಿಲ್ಲ. ಇಲ್ಲ ಇಲ್ಲಿಂದನೇ 81% ಇಂದನೇ ರಿವರ್ಸಲ್ ಬರಬಹುದು ಒಂದು. ಓಕೆ, ಬಿ ಆದ್ರೆ ಆಮೇಲೆ ಮತ್ತೊಂದು ನಿಮಗೆ ಇದು ಬಿ ಅಲ್ಲ ಅಂತ ಹೇಳಲಿಕ್ಕೆ, ಸೊ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮತ್ತೊಂದು ಫಾರ್ಮ್ ಆಗ್ತಾ ಇದೆ. ಪ್ಯಾಟರ್ನ್ ಅಂತಾರೆ, ಕ್ಯಾಂಡಲ್ ಸ್ಟಿಕ್ ಅಲ್ಲ, ಪ್ಯಾಟರ್ನ್ ಜಸ್ಟ್ ಅದು ಯಾವ ಪ್ಯಾಟರ್ನ್ ಅಂತಂದ್ರೆ ಪ್ಯಾಟರ್ನು ಯಾವ ಪ್ಯಾಟರ್ನ್ ಅಂತಂದ್ರೆ ಇದು ನೋಡಿ. ಓಕೆ, ಸೊ ನಿಮ್ಗೆ ಈ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ. ಇದು ಯಾವ ಪ್ಯಾಟರ್ನ್ ಅಂತ ನೀವೇ ತಪ್ಪಿಕೊಳ್ಳಿ. ಒಂದು ವೇಳೆ ಇದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇಂಪಲ್ಸ್ ಪಾಸಿಟಿವ್ ದಲ್ಲಿ ಕನ್ವರ್ಟ್ ಆದ್ರೆ ನಿಮ್ದು ಮಾರ್ಕೆಟ್ ಇಷ್ಟು ಅಪ್ ಸೈಡ್ ಹೋಗುತ್ತೆ. ಅಂದ್ರೆ ನಿಮ್ದು ಆಲ್ಮೋಸ್ಟ್ ಅಲ್ಲಿ ಇಂಪಲ್ಸ್ ಅಲ್ಲಿ ಮೂವ್ ಆಗ್ಬಿಡುತ್ತೆ. ಓಕೆ, ಸೊ
ಇದು ಏನ್ ಕ್ಯಾಲ್ಕುಲೇಷನ್ ಇದೆಯಲ್ವಾ, ಇದು ಈ ಪ್ಯಾಟರ್ನ್ ಏನಾದ್ರೆ ನಾವು ಕನ್ಫರ್ಮ್ ಮಾಡಿದ್ರೆ ಇದು ಎಷ್ಟು ಲೆಂತ್ ಇದೆ ಅಲ್ವಾ, ಅಷ್ಟೇ ಲೆಂತ್ ಇದೆ, ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ಇದು ಪಾಸಿಟಿವ್ ಸೈಡ್ ಅಂತ ನಾನು ಹೇಳಿದ್ದು. ನೆಗೆಟಿವ್ ಸೈಡ್ ಅಲ್ಲಿ ನನಗೆ ಈಗ ಇಲ್ಲಿಂದನೇ ಮತ್ತೆ ಡೌನ್ ಸೈಡ್ ಗೆ ನಾನು ಥಿಂಕ್ ಮಾಡ್ತಾ ಇರೋದು. ಇದು ಎ, ಇದು ಬಿ ಆಗಿದೆ. ಸೊ ಸಿ ಗೆ ಮತ್ತೆ ಡೌನ್ ಸೈಡ್. ಸೊ ಕ್ರುಸಿಯಲ್ ಪಾಯಿಂಟ್ ಅಲ್ಲಿ ಇದೆ ಈಗ. ಓಕೆ, ಒಂದು ವೇಳೆ ನಾಳೆಗೆ ಈ 111% ಅಬೋ ಏನಾದ್ರೂ ಓಪನ್ ಆಗಿಬಿಟ್ರೆ, ಸೊ ಎಲ್ಲ ಕ್ಲೋಸ್. ಸೊ ನೀವು ಇಂಪಲ್ಸ್ ಅಲ್ಲಿ ಮಾರ್ಕೆಟ್ ಮೂವ್ ಆಗಿದೆ ಅಂತ ತಿಳ್ಕೊಂಬಿಡಿ. ಓಕೆ, 111% ಅಂತಂದ್ರೆ ಇವತ್ತು ಕ್ಲೋಸ್ ಆಗಿರೋದು 348ಗೆ. ಸೊ ಇದು 500 ಆಲ್ಮೋಸ್ಟ್ ಆಲ್ 150 ಪಾಯಿಂಟ್ಸ್ ಅಪ್ ಸೈಡ್ ಮೂವ್ಮೆಂಟ್ ಆಗಿ ಮಾರ್ಕೆಟ್ ಡೌನ್ ಸೈಡ್ ಬರಬಾರ್ದು, ಮೇಲ್ಗಡೆ ಹೋಗಿ ಒಂದು 15 ನಿಮಿಷ ಆದ್ರೆ ಸಸ್ಟೈನ್ ಆಗಬೇಕು. ಸೊ 9:15ಗೆ ಮಾರ್ಕೆಟ್ ಓಪನ್ ಆಗಿ 9:30ಗೆ 15 ಮಿನಿಟ್ಸ್ ಕ್ಯಾಂಡಲ್ ಏನಾದ್ರೆ 492.5 ಆರ್ 25,500 ಅಬೋ ಏನಾದ್ರೂ ಕ್ಲೋಸ್ ಆದ್ರೆ, ಸೊ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಚೇಂಜ್ ಮಾಡಿದೆ ಅಂತ ತಿಳ್ಕೊಂಬಿಡಿ. ಓಕೆ, ಇಲ್ಲ ಅಂತಂದ್ರೆ ಮಾರ್ಕೆಟ್ ಮತ್ತೆ ಇಲ್ಲಿಂದಾನೆ ಕೆಳಗಡೆ ಬರುತ್ತೆ. ಎ ಬಿ ಸಿ, ಇದು ಎ ಬಿ ಸಿ ಆದ್ರೆ ಸೊ ನೋಡಿ ಎಕ್ಸಾಕ್ಟ್ಲಿ 161% ಇಲ್ಲ ಈ ರೇಂಜ್ ಅಲ್ಲಿ ಮಾರ್ಕೆಟ್ ಮತ್ತೆ ಬರಬಹುದು. ಓಕೆ, ಸೊ ಎರಡು ಸೈಡ್ಸ್ ಆಪ್ಷನ್ ಓಪನ್ ಇದೆ. ಓಕೆ, ಬಟ್ ಟ್ರೇಡಿಂಗ್ ಪಾಯಿಂಟ್ಸ್ ಇರೋದು ನಿಮ್ಗೆ ನೀವು ಏನಾದ್ರೂ ಅಪ್ ಸೈಡ್ ಮೂವ್ಮೆಂಟ್ ಗೆ ಟ್ರೇಡ್ ಮಾಡೋರಿದ್ರೆ ಮಾರ್ಕೆಟ್ ಈ 111% ಅಬೌವ್ ಕ್ಲೋಸ್ ಆಗೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಬಟ್ ಮತ್ತೊಂದು ನೋಡಿ, ನಿಮ್ಗೆ ಈ ಝೋನ್ ನಾನು ಮೊದಲಿಂದ ನಾವು ಮಾರ್ಕ್ ಮಾಡ್ತಾ ಬಂದಿದ್ದೀವಿ. ಈ ಝೋನ್ ನೋಡಿ, ಈಗ ಒಂದ್ಸಲ ಟಚ್ ಮಾಡಿ ಟ್ರೈ ಮಾಡಿದೆ, ಆಗಿಲ್ಲ. ಮತ್ತೆ ಇಲ್ಲಿ ಬಂದು ಟಚ್ ಮಾಡಿದೆ, ಆಗಿಲ್ಲ. ಮತ್ತೆ ಇಲ್ಲಿ ಟಚ್ ಮಾಡಿಕಾಗಿದೆ, ಆಗಿಲ್ಲ. ಮತ್ತೆ ಇಲ್ಲಿ ಬಂದು ನಿಂತಿದೆ. ಓಕೆ, ಸೊ ಇಲ್ಲಿ ಸ್ಟ್ರಾಂಗ್ ಸೆಲ್ಲರ್ಸ್ ಇದ್ದಾರೆ ಅಂತ, ಈ ಝೋನ್ ಅಲ್ಲಿ ಸ್ಟ್ರಾಂಗ್ ಸೆಲ್ಲರ್ಸ್ ಇದ್ದಾರೆ. ಸೊ ನಾಳೆಗೂ ಸಹ ಇಲ್ಲಿ ಸೆಲ್ಲರ್ಸ್ ಇರಬಹುದು. ಓಕೆ, ಸೊ ಒಂದು ನೆಗೆಟಿವ್ ನ್ಯೂಸ್ ಸಾಕು ಇಲ್ಲಿಂದ ಡೌನ್ ಸೈಡ್ ತರಲಿಕ್ಕೆ ಮಾರ್ಕೆಟ್ನ. ಓಕೆ, ಸೊ ಹಾಗೆ ಒಂದು ವೇಳೆ ಪಾಸಿಟಿವ್ ನ್ಯೂಸ್ ಬಂದ್ಬಿಟ್ರೆ ಇದೆಲ್ಲಾನು ಸ್ಕಿಪ್ ಮಾಡಿ ಈ 111% ಗಿಂತ ಮೇಲ್ಗಡೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗೋದು ತುಂಬಾ ದೊಡ್ಡ ಮಾತಿನಲ್ಲ, ಈಸಿಯಾಗಿ ಓಪನ್ ಆಗಿಬಿಡುತ್ತೆ. ಓಕೆ, ಆಮೇಲೆ ಈ ತರ ರೆಸಿಸ್ಟೆನ್ಸ್ ಏನಿರುತ್ತಲ್ವಾ, ಇವು ಎಲ್ಲವೂ ಲೈವ್ ಮಾರ್ಕೆಟ್ ಅಲ್ಲಿ ಬ್ರೇಕ್ ಆಗಲ್ಲ. ಇಂಥ ಎಲ್ಲ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿನೇ ಬ್ರೇಕ್ ಆಗೋದು. ಓಕೆ, ಸೊ ಎಲ್ಲ ತರ ಆಪ್ಷನ್ಸ್ ಇಲ್ಲಿ ಓಪನ್ ಆಗಿದೆ. ಸೊ ನಾಳೆಗೆ ತುಂಬಾ ಕ್ರೂಷಿಯಲ್. ನಾಳೆಗೆ 29th, ನಾಡಿದ್ದು 30th, 2 ಡೇ ಇದೆ. ಆಮೇಲೆ ನೆಕ್ಸ್ಟ್ ಬಜೆಟ್. ಸೊ 2 ಟ್ರೇಡಿಂಗ್ ಡೇಸ್ ಬಿಫೋರ್ ಬಜೆಟ್ ಗಿಂತ ಮುಂಚೆ 2 ಟ್ರೇಡಿಂಗ್ ಡೇಸ್ ಪೆಂಡಿಂಗ್ ಇದೆ. ಸೊ ಈ 2 ದಿವಸನೂ ಸಹ ಮಾರ್ಕೆಟ್ ಏನೇ ಪಾಸಿಟಿವ್ ನ್ಯೂಸ್ ಬಂದ್ರು ನನ್ನ ಪ್ರಕಾರ ಅವರು ಒಂದು ರೇಂಜ್ ಅಲ್ಲೇನೆ ಇಡ್ತಾರೆ ಇದನ್ನ, ಯಾಕಂತಂದ್ರೆ ರೇಂಜ್ ಬ್ರೇಕ್ ಆಗ್ಲಿಕ್ಕೆ ಬಿಡೋದಿಲ್ಲ. ಓಕೆ, ಎಷ್ಟೇ ನ್ಯೂಸ್ ಬರಲಿ ಈ ರೇಂಜ್ ಅಲ್ಲೇ ಇಡ್ತಾರೆ ಮಾರ್ಕೆಟ್. ಸೊ ನನಗೆ ನಾಳೆಗೆ ಇದು ಒಂದ್ ಸ್ವಲ್ಪ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ ಅಂತ ನನಗೆ ಅನ್ಸತ್ತೆ. ಬಟ್ ನೋಡ್ಬೇಕು, ಇದು ಆಲ್ಮೋಸ್ಟ್ ಆಲ್ ಈಗ ಸೊ 1000 ಪಾಯಿಂಟ್ಸ್ ಇದೆ. ಈಗ ಇನ್ನೊಂದು 38% ಬರ್ಬೇಕಾದ್ರೂ ಇದು ಪ್ರಾಕ್ಟಿಕಲಿ ಪಾಸಿಬಲ್ ಇದೆಯಾ ಅದನ್ನು ನೋಡ್ಬೇಕಾಗತ್ತೆ ಈಗ, ಯಾಕಂದ್ರೆ ಇಲ್ಲಿಂದ 1000 ಪಾಯಿಂಟ್. ಓಕೆ, ಸೊ ನಾಳೆಗೆ ಇದು ಆಗ್ಬಹುದು. ಇದು ವಾಯ್ ಆಗಿದೆ, WXY ಆಗಿದೆ, ಮತ್ತೆ ಎಕ್ಸ್ ಆಗಿದೆ. ಸೊ ಇದು ನಿಮ್ಗೆ ಎ ಬಿ ಮತ್ತೆ ಸಿ ಫೇಲ್ಯೂರ್ ಇಲ್ಲಿ ಆಗ್ಬಹುದು. ಸೊ ನಿಮ್ಗೊಂದು 100-200 ಪಾಯಿಂಟ್ಸ್ ಕೆಳಗಡೆ ಬಂದು ಹೋಗ್ಬೋದು, ಇಲ್ಲ ನಿಮ್ಗೆ ಈ 100 ವರೆಗೂ ಬರ್ಬೋದು. ಓಕೆ, ಸೊ ತುಂಬಾ ಕ್ವಶನ್ಸ್ ಇದೆ ಈಗ. ಸೊ 38% ವರೆಗೂ ಬರಬೇಕು ಅಂತಂದ್ರೆ ಆಲ್ಮೋಸ್ಟ್ ಆಲ್ 900 ಪಾಯಿಂಟ್ಸ್ ಬ್ರೇಕ್ ಆಗಬೇಕು. 900 ಪಾಯಿಂಟ್ಸ್ ವಿದಿನ್ 2 ಟ್ರೇಡಿಂಗ್ ಡೇಸ್ ಪಾಸಿಬಲ್ ಇದೆಯೋ ಇಲ್ಲ ನೋಡೋಣ, ನಾಡಿದ್ದೇನೆ ನೋಡುವ. ಓಕೆ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗುವ. ನಾವು
ಈಗಿರೋದು ಬ್ಯಾಂಕ್ ನಿಫ್ಟಿಯಲ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಇಲ್ಲಿ ಮಾತ್ರ ಬ್ಯಾಂಕ್ ನಿಫ್ಟಿ ನಿಮಗೆ ಕ್ಲಿಯರ್ ಕಟ್ ಆಗಿ ಸ್ವಲ್ಪ ಇಂಪಲ್ಸ್ ಕಡೆ ಮುಖ ಮಾಡಿದೆ ಅಂತ ನಾವು ಹೇಳಬಹುದು. ಓಕೆ, ಸೊ ನಿಫ್ಟಿಯಲ್ಲಿ ಒಂದ್ ಸ್ವಲ್ಪ ಡೌಟ್ ಇದೆ, ಅದು ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಬರುತ್ತಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಬಟ್ ಇಲ್ಲಿ ನೋಡಿ ನಿಮ್ಗೆ ಕ್ಲಿಯರ್ ಕಟ್ ಇಂಡಿಕೇಶನ್ಸ್ ಇದೆ. ಇದರಲ್ಲಿ ಒಂದಿಷ್ಟು ಪಾಸಿಟಿವ್ ಪಾಯಿಂಟ್ಸ್ ನ ಹೇಳ್ತೀನಿ, ಇಂಪಲ್ಸ್ ಹೋಗ್ಲಿಕ್ಕೆ ಕಾರಣಗಳು ಏನೇನಂತ ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಇದನ್ನ 75 ಮಿನಿಟ್ಸ್ ಬೇಡ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗುವ. ನೋಡಿ, ಇದನ್ನ ಎ, ಇದನ್ನ ಬಿ, ಇದನ್ನ ಸಿ ಮೂವ್ಮೆಂಟ್ ನಾವು ಇವನ್ 38% ವರೆಗೂ ಬಂದಿಲ್ಲ ಸಿ. ಓಕೆ, ಇಲ್ಲಾಂದ್ರೆ ಈ ತರ ಒಂದು ನಿಮಿಷ, ನೀವು ಸಿ ನ 1 2 ಸೊ ಸಿ ನೋಡಿ, ನಿಮ್ಗೆ ರೆಡ್ ಕಲರ್ ಅಲ್ಲಿ ಮಾಡ್ತೀನಿ, 161% ಬಂದಿದೆ ಸಿ. ಓಕೆ, ಸೊ ನಾವು ಸಿ ಇಲ್ಲಿಗೆ 161 ಮುಗಿದಿದೆ ಅಂತ ತಿಳ್ಕೊಮ. ಓಕೆ, ನಾವು ಈ ತರ ಥಿಂಕ್ ಮಾಡಿದ್ರೆ ಸಿ ನ. ಓಕೆ, ಆಮೇಲೆ ಸಿ ನಿಮಗೆ ಇದು 1 2 3 4 ಆಮೇಲೆ 5 ಈ ಜಡ್ ಮೂವ್ ಆಗಿದೆ ಅಲ್ವಾ. ಸೊ ಇಲ್ಲೆಲ್ಲ ಮುಗಿದು ನನಗೆ 2 ಇಲ್ಲಿಗೆ ಮುಗಿದಿದೆ ಅಂತ ನಾನು ಈಗ ಕನ್ಸಿಡರ್ ಮಾಡಬಹುದು. ಯಾಕೆ ಮಾಡಬಹುದು ಅಂತಂದ್ರೆ, ಇದು ನೋಡಿ, ಈ ಡಬ್ಲ್ಯೂ ಏನಿದೆಯಲ್ವಾ, ಸಾರಿ ಈ ಎಕ್ಸ್ ಏನಿದೆಯಲ್ವಾ, ಈ ಎಕ್ಸ್ ನೋಡಿ, ಈ ಎಕ್ಸ್ ದ ಹಾಯ್ ಇರೋದು, ಈ ಎಕ್ಸ್ ದ ಹಾಯು ನಿಮಗೆ 59,573 ಇದೆ. ಓಕೆ, ಬಟ್ ಇಲ್ಲಿ ನೋಡಿ ನಿಮ್ಗೆ ಕ್ಲೋಜರ್ ಇವೆಲ್ಲ ನಿಮಗೆ ಅದನ್ನ ಮೀರಿ ಬ್ರೇಕ್ ಆಗಿ ಮತ್ತೆ ಕೆಳಗಡೆ ಬಂದಿದೆ. ಆಮೇಲೆ ಇವತ್ತಿಂದ ಕ್ಲೋಸ್ ಏನಿದೆಯಲ್ವಾ, ಈ ಎಕ್ಸ್ ಕ್ಯಾಂಡಲ್ ಏನು ಟಾಪ್ ಅಂತ ಕನ್ಸಿಡರ್ ಮಾಡಿದೀವಿ, ಅದ್ರ ಮೇಲ್ಗಡೆ 1 ಪಾಯಿಂಟ್ ಇದೆ, ಹೆಚ್ಚು ಕಡಿಮೆ 1 ಪಾಯಿಂಟ್ ಅಪ್ ಸೈಡ್ ಕ್ಲೋಸ್ ಆಗಿದೆ. ಸೊ ಅದಕ್ಕಾಗಿ ನಾವು ಇದನ್ನ 2 ಅಲ್ಲ, ಇಲ್ಲಿ ಜಡ್ ಅಂತ ನಾವು ಇಲ್ಲಿ ಇದನ್ನ ಕ್ಲೋಸ್ ಮಾಡಬಹುದು ಒಂದು. ಓಕೆನಾ, ಆಮೇಲೆ ನಿಮ್ಮ ಜಡ್ ಏನಿದೆಯಲ್ವಾ ನೋಡಿ, ನಾವು ಇದನ್ನ ನೀವು ಜಡ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಕೆಳಗಡೆ ನಿಮ್ದು ಜಡ್ ಕ್ಲೋಸ್ ಆಗಿದೆ. ಆಯ್ತಾ, ಸೊ 2ನೇ ಪಾಯಿಂಟ್. 1ನೇ ಪಾಯಿಂಟ್ ಈ ಎಕ್ಸ್ ಗಿಂತ ಮೇಲ್ಗಡೆ ಕ್ಲೋಜರ್ ಆಗಿದೆ, ಆಮೇಲೆ ಇದ್ರ ಮೇಲ್ಗಡೆ ಟ್ರೇಡ್ ಆಗಿದೆ ಆಲ್ರೆಡಿ, ಇದು ಕೆಳಗಡೆ ಜಡ್ ರೀಚ್ ಆಗಿದೆ, ಆಮೇಲೆ ಇಲ್ಲಿ ರಿವರ್ಸಲ್ ಸೈನ್ಸ್ ತಗೊಂಡಿದೆ. ಓಕೆ, ಸೊ ಈ 2 ಪಾಯಿಂಟ್ ಗಳಿಂದ ನಾವು ಹೇಳ್ಬಹುದು ಬ್ಯಾಂಕ್ ನಿಫ್ಟಿ ಈಗ ಅಪ್ ಸೈಡ್ ಮೂವ್ಗೆ ಗೇರ್ ಅಪ್ ಆಗ್ತಾ ಇದೆ. ಇಲ್ಲ ಇಲ್ಲಿ ನಿಮಗೆ ಅಕ್ಯುಮುಲೇಷನ್ ಆಗಬಹುದು ಸ್ಟಾಕ್ಸ್ ಅಂತ ನನಗೆ ಒಂದು ಇದು ಏನಂತಾರಲ್ವಾ, ಒಂದು ಅನಿಸಿಕೆ, ಒಂದು ಒಪಿನಿಯನ್ ಅಷ್ಟೇ. ಓಕೆ, ಆಮೇಲೆ ಇಲ್ಲಿ ನೋಡಿ 1 2 3 4 5 6. ಓಕೆ, ಇದನ್ನ 3 ಇರ್ಬೋದಾ ಇದು? ಓಕೆ, 61% ಮೇಲೆ ಇದೆ. 1 2 3 4 ಸೊ ನಿಮ್ಗೆ ಇದು 5, ಇಲ್ಲಿಗೆ ನಿಮ್ಗೆ ಇದು 1 ಮತ್ತಿದೆ 2 ಆಗ್ಬಹುದು, ಇಲ್ಲ ಇದು ಡಬ್ಲ್ಯೂ ಆಗಿ ಇದು ಎಕ್ಸ್ ಆಗಿ ಒಂದ್ ಸ್ವಲ್ಪ ಕೆಳಗಡೆ ಬರಬಹುದು, ಇಲ್ಲ ಅಂತಲ್ಲ. ಬಟ್ ಇದನ್ನ ನಿಮಗೆ ಒಂದಿಷ್ಟು ಕ್ಲಿಯರ್ 0 1 2 3 4 5 ಆಯ್ತಾ. ಇದು 5. ಓಕೆನಾ, ಆಮೇಲೆ ಇದು 0 ಎ ಬಿ, ಇದು ಸಿ. ಓಕೆ, ಒಂದ್ ವೇಳೆ ನಾಳೆಗೆ ಏನಾಗ್ಬೋದು ಅಂತಂದ್ರೆ, ಇದು 0 ಇದು ಡಬ್ಲ್ಯೂ ಇದು ಎಕ್ಸ್ ಆಗಿ ಇದು ವಾಯ್ ಇನ್ನೊಂದ್ ಸ್ವಲ್ಪ ಕೆಳಗೆ ಬರಬಹುದು, ಇಲ್ಲ ಬರ್ಲಿಕ್ಕಿಲ್ಲ. ಓಕೆ, ಇಲ್ಲ ಇಲ್ಲೇ ಮೇಲೆ ಹೋಗ್ಬೋದು. ಒನ್ 27% ಟಚ್ ಆಗಿಲ್ಲ ಇನ್ನು ಇಲ್ಲಿ. ಓಕೆ,
ಸೊ ಇಲ್ಲಿ ಡಬ್ಲ್ಯೂ ಆಗಿದೆ ಎಕ್ಸ್ ಆಗಿ ಮತ್ತೆ ಕೆಳಗಡೆ ಬರಬಹುದು, ಇಲ್ಲ ಬರ್ಲಿಕ್ಕಿಲ್ಲ. ಇದು 81% ಮೇಲ್ಗಡೆ ಆಗಿದೆಯಾ ನೋಡುವ ಒಂದ್ ಸ್ವಲ್ಪ ನೋಡಿ. ಎಕ್ಸಾಕ್ಟ್ಲಿ 81% ಇಂದ ಕೆಳಗಡೆ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಅಂದ್ರೆ ಇದು ಡಬ್ಲ್ಯೂ ಇಲ್ಲಿ ಎಕ್ಸ್ ಆಗತ್ತೆ, ಇಲ್ಲಿ ವಾಯ್ ಆಗತ್ತೆ, ಇಲ್ಲಿ ವಾಯ್ ಕೆಳಗಡೆ ಬರುತ್ತೆ. ಆಮೇಲೆ ಇದು ಲೀಡಿಂಗ್ ಡಯಾಗ್ನಲ್ ಇರೋದ್ರಿಂದ ನಿಮಗೆ ಇದು 60% ವರೆಗಂತೂ ಬಂದೇ ಬರುತ್ತೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ವೀಕ್ ಇಲ್ಲ. ಓಕೆ, ನಿಫ್ಟಿ ನೀವು ಒಂದ್ ಸ್ವಲ್ಪ ವೀಕ್ ಇದೆ ಅಂತ ಹೇಳ್ಬೋದು ಇನ್ನು, ಬಟ್ ಬ್ಯಾಂಕ್ ನಿಫ್ಟಿ ವೀಕ್ ಇಲ್ಲ ಈಗ. ಓಕೆ, ಸೊ ಇದು 99% ನಿಮ್ದು ಇಂಪಲ್ಸ್ ಎಂಟರ್ ಆಗಿದೆ, ಬಟ್ ಇದು ವೇವ್ 2ಗೆ ರಿಟ್ರೇಸ್ ಆಗ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಈ ನಾಳೆ ಕೆಳಗಡೆ ಏನಾದ್ರೂ ಬಂದರೂ ಸಹ ಇದು ವೇವ್ 2 ರಿಟ್ರೇಸ್ಮೆಂಟ್ ಆಗಿರುತ್ತೆ ಹೊರತು ಸೊ ಕರೆಕ್ಷನ್ ರಿಟ್ರೇಸ್ಮೆಂಟ್ ಆಗಿರೋದಿಲ್ಲ. ಓಕೆ, ಸೊ ನೀವು ನಿಮ್ಗೆ ಚಾನ್ಸಸ್ ಏನಾದ್ರೂ ಸಿಕ್ಕರೆ ಇದಕ್ಕೆ ಎಂಟರ್ ಆಗ್ಲಿಕ್ಕೆ, ಓಕೆ, ಸೊ 61% ಇಲ್ಲಿಗೆ 61% ವರೆಗೂ ಇಲ್ಲಿವರೆಗೂ ಚಾನ್ಸ್ ಸಿಕ್ಕರೆ ನೀವು ಇದು ಮಾಡ್ಬೋದು, ಎಂಟರ್ ಆಗ್ಬಹುದು. ಮಾರ್ಕೆಟ್ 2 ಡೇಸ್ ತುಂಬಾ ಕ್ರೂಸಿಯಲ್ ಆಗಿದೆ. ಯಾವಾಗ ಯಾವ ಡೈರೆಕ್ಷನ್ ಹೋಗುತ್ತೆ ಗೊತ್ತಿಲ್ಲ, ವೋಲಟೈಲ್ ಇರುತ್ತೆ. ಓಕೆ, ಸೊ ವಿಕ್ಸ್ ಆಲ್ಮೋಸ್ಟ್ ಆಲ್ 14% ಅಬೋವ್ ಇದೆ. ಸೊ ಬೆಟರ್ ನೀವು ಟ್ರೇಡ್ ಮಾಡದೇ ಇದ್ರೆ ಬೆಟರ್ ಅಂತ ನನಗೆ ಒಂದು ಒಪಿನಿಯನ್. ಓಕೆ, ಯಾಕೆಂತಂದ್ರೆ ಬಜೆಟ್ ಅನೌನ್ಸ್ ಆದ ತಕ್ಷಣ ಮಾರ್ಕೆಟ್ ಇನ್ನೂ ಡೈರೆಕ್ಷನ್ ಆಗುತ್ತೆ. ಓಕೆ, ಇನ್ನಿ ಡೈರೆಕ್ಷನ್ ಅಲ್ಲ, ಅಪ್ ಸೈಡ್ ಆಗುತ್ತೆ. ಸೊ ನನ್ನ ಪ್ರಕಾರ ಎವ್ರಿಥಿಂಗ್ ಇಲಿಯಟ್ ವ್ಯೂ ಪ್ರಕಾರ ಹೋದ್ರೆ ಇಲ್ ಬಿ ಅರೌಂಡ್ 33,000. ಇಲಿಯಟ್ ವ್ಯೂ ಸ್ಟಡಿ ಪ್ರಕಾರ ಫಾಲೋ ಆದ್ರೆ ಮಾರ್ಕೆಟ್ ನಿಮ್ಗೆ ಬ್ಯಾಂಕ್ ನಿಫ್ಟಿ ಅರೌಂಡ್ 64,000-65,000 ವರೆಗೆ ಹೋಗುತ್ತೆ ಇಮಿಡಿಯೇಟ್. ಆಮೇಲೆ ನಿಫ್ಟಿ ಲಾಂಗ್ ಟರ್ಮ್ ಅಲ್ಲಿ ಅರೌಂಡ್ 33,000 ವರೆಗೆ ಇದೆ. ಆಮೇಲೆ ಶಾರ್ಟ್ ಟರ್ಮ್ಗೆ 27,000 ವರೆಗೂ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಒಂದ್ ವೇಳೆ ನೀವು ನಾಳೆಗೆ ನಾಡಿದ್ದಕ್ಕೆ ಟ್ರೇಡ್ ಮಾಡಿ ಏನಾದ್ರೆ ನೀವು ದುಡ್ಡು ಕಳ್ಕೊಂಡ್ಬಿಟ್ರೆ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಎಂಟರ್ ಆದಾಗ ನಿಮ್ಮ ಹತ್ರ ದುಡ್ಡು ಇಲ್ದಿರೋ ಆಗತ್ತೆ. ಸೊ ನೆಕ್ಸ್ಟ್ 2 ಡೇಸು ಮಾರ್ಕೆಟ್ ಸ್ಟಾಪ್ ಲಾಸ್ ಹಂಟ್ ಮಾಡುತ್ತೆ. ಸೊ ಅದಕ್ಕಾಗಿ ನೀವು ನೆಕ್ಸ್ಟ್ 2 ಡೇಸ್ನ ಅದು ಮಾರ್ಕೆಟ್ ಯಾವುದೇ ಡೈರೆಕ್ಷನ್ ಅಲ್ಲಿ ಹೋಗಿ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನನ್ನ ಒಂದು ಒಪಿನಿಯನ್. ಓಕೆ, ಯಾಕೆ ಅಂತಂದ್ರೆ ನೀವು ಟ್ರೇಡ್ ಮಾಡ್ಲಿಕ್ಕೆ ಹೋಗಿ ಸ್ಟಾಪ್ ಲಾಸ್ ಇಟ್ಟಾದ್ರೆ ನೀವು ದುಡ್ಡು ಕಳ್ಕೊತೀರಾ. ಆಮೇಲೆ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಎಂಟರ್ ಆದಾಗ ನಿಮ್ಮ ಹತ್ರ ಇರಬೇಕಾಗಿರೋ ದುಡ್ಡು ಎಷ್ಟು ಅಮೌಂಟ್ ಇರಬೇಕಲ್ಲ ಅಷ್ಟು ಇರೋದಿಲ್ಲ. ಓಕೆ, ಸೊ ಅದಕ್ಕಾಗಿ ನಂದು ಒಂದು ಒಪಿನಿಯನ್, ಅವಾಯ್ಡ್ ಮಾಡ್ಬಿಡಿ, ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ ನೆಕ್ಸ್ಟ್ 2 ಡೇಸ್. ಓಕೆ, ಇಲ್ಲ ಮಾಡಿದ್ರೆ ವಿತ್ ಲಿಮಿಟೆಡ್ ಅಂದ್ರೆ ಲಿಮಿಟೆಡ್ ಕಡಿಮೆ 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 ಸ್ಟಾಪ್ ಲಾಸ್ ರಿಸ್ಕ್ ಅಲ್ಲಿ. ಓಕೆ, ಸೊ ಇದು ನನ್ನ ಒಪಿನಿಯನ್. ಓಕೆ, ಬಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಒಂದ್ ವೇಳೆ ಬ್ಯಾಂಕ್ ನಿಫ್ಟಿ ಅಪ್ ಸೈಡ್ ಮೂವ್ ಆದ್ರೆ ನಿಫ್ಟಿನೂ ಸಹ ತಗೊಂಡ್ ಹೋಗುತ್ತೆ ಮೇಲ್ಗಡೆಗೆ. ಒಂದ್ ವೇಳೆ ನಿಫ್ಟಿ ಡೌನ್ ಬಂದ್ರೆ ಬ್ಯಾಂಕ್ ನಿಫ್ಟಿನೂ ಕೆಳಗಡೆ ತಗೊಂಡು ಹೋಗ್ಬಿಡುತ್ತೆ. ಸೊ ಎರಡು ತದ್ವಿರುದ್ಧ ಡೈರೆಕ್ಷನ್ ಅಲ್ಲಿ ಹೋಗೋ ಚಾನ್ಸಸ್ ತೀರಾ ಕಡಿಮೆ. ಓಕೆ, ಸೊ ಎರಡು ಎಜ್ ಪಾಯಿಂಟ್ ಅಲ್ಲಿ ಇರೋದು ಈಗ. ಓಕೆ, ಈಗ ನಾವು ಸ್ವಲ್ಪ ಗೋಲ್ಡ್ ನೋಡುವ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಫಿಫ್ತ್ ವೇವ್ ಎಕ್ಸ್ಟೆನ್ಷನ್ ಅಲ್ಲಿದೆ. ಸೊ ಇದನ್ನ ಟ್ರೇಸ್ ಮಾಡೋದೇ ಕಷ್ಟ ಆಗ್ತಾ ಇದೆ. ಓಕೆ, ಸೊ ನಾವು ಇದರಲ್ಲಿ ಈಗ ಈ ಮೂಮೆಂಟ್ ಅಲ್ಲಿ ಏನಾದ್ರೂ ಟ್ರೇಡ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಒಂದೇ ಕ್ಯಾಂಡಲ್ ಅಲ್ಲಿ 200 ಪಾಯಿಂಟ್ ಕೆಡಿಸ್ಬಿಡ್ತಾರೆ. ಓಕೆ, ಸೊ ಅದಕ್ಕಾಗಿ ನಾನಂತೂ ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡ್ತಾ ಇಲ್ಲ. ನಾನು ಓಕೆ ಗೋಲ್ಡ್ ಅಲ್ಲಿ ಸ್ವಲ್ಪ ಒಂದಿಷ್ಟು ದಿವಸಗೋಸ್ಕರ ಅದು ಎಲ್ಲಿಗೆ ಓಡಿ 10,000 ಆಗ್ಲಿ, ನಾನು ಗೋಲ್ಡ್ ಅಲ್ಲಿ ಎಂಟರ್ ಆಗ್ತಾ ಇಲ್ಲ. ನಾನು ಗೋಲ್ಡ್ ಟ್ರೇಡಿಂಗ್ ನ ಸ್ವಲ್ಪ ದಿವಸದ ಮಟ್ಟಿಗೆ ಬಿಡ್ತಾ ಇದ್ದೀನಿ. ಓಕೆ, ಯಾಕೆಂದ್ರೆ ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ತಾ ಇದೆ. ವೇವ್ 5 ಎಕ್ಸ್ಟೆನ್ಷನ್ ಅಂತಂದ್ರೆ ಟ್ರ್ಯಾಪೆ. ಓಕೆ, ಸೊ ನೋಡಿ ಇಲ್ಲಿಂದನೇ ನೋಡಿ ನಾನು ನಿಮ್ಗೆ ಎಲ್ಲಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ
ಇಲ್ಲಿಂದ ಕೆಳಗಡೆ ಬರುತ್ತೆ ಕೆಳಗಡೆ ಬರುತ್ತೆ ಕೆಳಗಡೆ ಬರುತ್ತೆ ಅಂತ ಹೋಗ್ತಾ ಇದೆ. ಆಲ್ಮೋಸ್ಟ್ 600 ಪಾಯಿಂಟ್ಸ್ ಅಪ್ ಆಯ್ತು. ನಾನು ಟಾರ್ಗೆಟ್ ಮ್ಯಾಕ್ಸಿಮಮ್ ಇದ್ದದ್ದೇ 5187. ಎಲ್ಲಿ 53 ಬಂತೀಗ. ಓಕೆ, ಸೊ ಗೋಲ್ಡ್ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ನಾನು ಈ ಗೋಲ್ಡ್ ಅಲ್ಲಿ ಎಂಟರ್ ಆಗೋದಿಲ್ಲ. ಗೋಲ್ಡ್ ಬಗ್ಗೆ ಈಗ ಇಲ್ಲಿಟ್ ವ್ಯೂ ಬಗ್ಗೆ ಹೇಳೋದನ್ನು ಕಷ್ಟ ಆಗ್ತದೆ ಇದರಲ್ಲಿ. 2 3 4 ಸೊ 4 ಇದು 5th ಎಕ್ಸ್ಟೆನ್ಷನ್. 5th ಎಕ್ಸ್ಟೆನ್ಷನ್ ನಿಮ್ಗೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. 5th ಎಕ್ಸ್ಟೆನ್ಷನ್ ಈಗ ನೀವು ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ ಹಾಕಿದ್ರು ಸಹ 161% ಬಂದಿದೆ ಈಗ. ಓಕೆ, ಸೊ 261% ವರೆಗೂ ಹೋಗ್ತದೆ ನೋಡಮ್ಮ. 261% ವರೆಗೂ ಹೋಗ್ಬೋದು, ಏನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇದು ಗೋಲ್ಡ್ ಬಗ್ಗೆ. ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ ಹಾಕಿದ್ರೆ ಸೊ ನಿಮ್ ಟಾರ್ಗೆಟ್ ಬರ್ತಾ ಇರೋದು 5658. ಇಲ್ಲಿ ಮತ್ತೆ ಏನು ಇಲ್ಲ, ನಿಮ್ಗೆ ಇಲ್ಲಿವರೆಗೂ ಹೋಗುತ್ತೆ ಮತ್ತೆ ಮಾರ್ಕೆಟ್. ಓಕೆ, ಸೊ ನೋಡಿ, ವಿತ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಟ್ರೇಡ್ ಮಾಡ್ತಾ ಇರ್ರಿ. ಸೊ ಈಗ ಬಿಟ್ ಕಾಯಿನ್ ಬಗ್ಗೆ. ಇಲ್ಲಿ ಟೈಮ್ ಫ್ರೇಮ್ ಅಲ್ಲಿ ಓಕೆ, ಸೊ 61.8ಗೆ ಸಪೋರ್ಟ್ ತಗೋತಾ ಇದೆ, ಬಟ್ ಆ ಸ್ಪೀಡ್ ಇದರಲ್ಲಿ ಇಲ್ಲ. ಸೊ ನನಗನ್ಸುತ್ತೆ ಇದು ಇನ್ನೂ ಒಂದ್ ಸ್ವಲ್ಪ ಕೆಳಗಡೆ ಬರುತ್ತೆ, ಒಂದ್ ಸ್ವಲ್ಪ ಕರೆಕ್ಟಿವ್ ರೈಸ್ ಆಗಿ ಇನ್ನೂ ಒಂದು ರೌಂಡ್ ಕೆಳಗಡೆ ಬರುತ್ತೆ ಅಂತ ನನಗನ್ಸುತ್ತೆ. 3 4 ಸೊ 1 2 3 4 2 3 ಎ ಇದು ಎ, ಇದು ಬಿ ಮೂವ್ ಇರುತ್ತೆ. ಇದು ಬಿ ಮೂವ್ ಅಲ್ಲಿ ಹೋಗ್ತಾ ಇದೆ ಅನ್ಸುತ್ತೆ ನನಗೆ. ಆಮೇಲೆ ಮತ್ತೆ ಸಿ ಕೆಳಗಡೆ ಬರೋ ಚಾನ್ಸಸ್ ಇದೆ. ಸೊ ಇದೇ ತರ ಇದು ಮೂವ್ ಆಗಬಹುದು. ಓಕೆ, ಸೊ ಬಿಟ್ ಕಾಯಿನ್ ಸಹ ಕೇರ್ಫುಲ್ ಆಗಿನೇ ಟ್ರೇಡ್ ಮಾಡೋದು ಬೆಟರ್. ಓಕೆ, ಸೊ ನೀವು ಈಗ ಡಯಾಗನಲ್ ಹಾಕಿದ್ರು ಆಗೋದಿಲ್ಲ. ಓಕೆ, ಸೊ ಇದನ್ನ ಕಾಪಿ ಮಾಡಿ. ಓಕೆ, ಸೊ ಈ ಇದರಲ್ಲಿ ಮೂವ್ ಆಗ್ಬೋದು. ಸೊ ನಿಮಗೆ ಈ ಟ್ರೆಂಡ್ ಲೈನ್ ಟಚ್ ಮಾಡಬಹುದು, ಇಲ್ಲಂತಲ್ಲ, ಬಟ್ ಇದು ಬಿನೇ ಆಗಿರುತ್ತೆ. ಓಕೆ, ಸೊ ವೇವ್ ಬಿನೇ ಇರುತ್ತೆ. ಇದು ಅಪ್ ಸೈಡ್ ಹಿಡಿದ್ರು ಸಹ ಮ್ಯಾಕ್ಸಿಮಮ್ ಈ ಟ್ರೆಂಡ್ ಲೈನ್ ಟಚ್ ಮಾಡುತ್ತೆ. ಓಕೆ, ಸೊ ಇದು ಬಿಟ್ ಕಾಯಿನ್ ಬಗ್ಗೆ. ಸೊ ಗೋಲ್ಡ್ ಬಿಟ್ ಕಾಯಿನ್ ತುಂಬಾ ಕಾಂಪ್ಲಿಕೇಟೆಡ್ ಪೊಸಿಷನ್ ಅಲ್ಲಿ ಇದೆ ಈಗ, ಯಾಕಂದ್ರೆ ಇವೆಲ್ಲ ನ್ಯೂಸ್ ಬೇಸ್ಡ್ ಮೂವ್ಮೆಂಟ್ಸ್ ಆಗ್ತಾ ಇದೆ ಈಗ. ಓಕೆ, ಗೋಲ್ಡ್ ಮತ್ತೆ ಬಿಟ್ ಕಾಯಿನ್ ಸೊ ಸ್ವಲ್ಪ ನೋಡ್ಕೊಂಡೆ ಟ್ರೇಡ್ ಮಾಡೋದು ಬೆಟರ್ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ಇದು ಓವರ್ ಆಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಗೋಲ್ಡ್ ಮತ್ತೆ ಬಿಟ್ ಕಾಯಿನ್ ಬಗ್ಗೆ. ಸೊ ನಿಮ್ಗೆ ನಾನು ಹೇಳಿರೋದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಮತ್ತೆ ನಾಳೆ ಸಿಗುವ. ಥ್ಯಾಂಕ್ ಯು.